ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಚಲಿತ ವಿದ್ಯಮಾನಗಳ ಸವಾಲಿಗೆ ಸ್ವಾಗತ ಸುಸ್ವಾಗತ. ನೋಡೋಣ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಮಗೆಷ್ಟು ಗೊತ್ತಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ರೆಡಿ ಇದ್ದೀರಾ? ನಮ್ಮ ಮುಂದೆ ಇರೋದು 10 ಪ್ರಶ್ನೆಗಳು, ಮತ್ತೆ ಪ್ರತಿಯೊಂದು ಪ್ರಶ್ನೆಯೂ ಒಂದೊಂದು ಇಂಪಾರ್ಟೆಂಟ್ ಸುದ್ದಿಯನ್ನ ಪ್ರತಿನಿಧಿಸುತ್ತೆ. ಇದು ಬರೀ ಒಂದು ಕ್ವಿಜ್ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಆಗ್ತಿರೋ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಅಷ್ಟೇ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ವಿಭಾಗ ತಂತ್ರಜ್ಞಾನ ಮತ್ತು ಆಡಳಿತ. ಇದು ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಇದು ಡಿಜಿಟಲ್ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ಸಂಚಾರ್ ಸಾಥಿ ಅಂತ ಒಂದು ಪೋರ್ಟಲ್ ಇದೆ. ನಾವೆಲ್ಲರೂ ಮೊಬೈಲ್ ಬಳಸ್ತೀವಲ್ವಾ, ಹಾಗಾಗಿ ನಮಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಇದರ ಅಸಲಿ ಉದ್ದೇಶವಾದ್ರೂ ಏನು? ಉತ್ತರ ತುಂಬಾ ಸಿಂಪಲ್. ನಮ್ಮ ಫೋನ್ ಕಳೆದು ಹೋದ್ರೆ ಅಥವಾ ಯಾರಾದರೂ ಕದ್ರೆ ಅದನ್ನ ಟ್ರ್ಯಾಕ್ ಮಾಡಿ ಬ್ಲಾಕ್ ಮಾಡೋಕೆ. ಪ್ರೊಸೆಸ್ ಕೂಡ ಅಷ್ಟೇ ಸುಲಭ. ಆನ್ಲೈನಲ್ಲಿ ಒಂದು ಕಂಪ್ಲೇಂಟ್ ಕೊಡಿ, ನಿಮ್ಮ ಫೋನಿನ IMEI ನಂಬರ್ ಹಾಕಿ ಬ್ಲಾಕ್ ಮಾಡಿ, ಅಷ್ಟೇ. ಫೋನ್ ವಾಪಸ್ ಸಿಕ್ಕಾಗ ಅನ್ಬ್ಲಾಕ್ ಕೂಡ ಮಾಡಬಹುದು. ಅಂದ್ರೆ ನಮ್ಮ ಮೊಬೈಲ್ ಸೆಕ್ಯುರಿಟಿಯ ಕಂಟ್ರೋಲ್ ಈಗ ನೇರವಾಗಿ ನಮ್ಮ ಕೈಯಲ್ಲೇ ಇದೆ. ಅದ್ಭುತ ಅಲ್ವಾ? ಓಕೆ, ಈಗ ನಮ್ಮ ಗಮನವನ್ನ ದೇಶದ ಆರ್ಥಿಕತೆ ಕಡೆಗೆ ತಿರುಗಿಸೋಣ. GST ಕಲೆಕ್ಷನ್ ವಿಷಯಕ್ಕೆ ಬಂದ್ರೆ ಯಾವ 3 ರಾಜ್ಯಗಳು ಟಾಪ್ನಲ್ಲಿವೆ ಯೋಚನೆ ಮಾಡಿ. ಆ 3 ರಾಜ್ಯಗಳು ಬೇರೆ ಯಾವುದೂ ಅಲ್ಲ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತೆ ನಮ್ಮ ಕರ್ನಾಟಕ. ಪ್ರತಿಯೊಂದು ರಾಜ್ಯದ ಯಶಸ್ಸಿನ ಹಿಂದೆ ಒಂದೊಂದು ಕಾರಣ ಇದೆ ನೋಡಿ. ಮಹಾರಾಷ್ಟ್ರ ತನ್ನ ಇಂಡಸ್ಟ್ರಿ ಮತ್ತೆ ಫೈನಾನ್ಸ್ ಹಬ್ನಿಂದಾಗಿ ಮುಂದಿದೆ. ಉತ್ತರ ಪ್ರದೇಶದಲ್ಲಿ ದೊಡ್ಡ ಜನಸಂಖ್ಯೆ ಮತ್ತು MSMEಗಳ ಬೆಳವಣಿಗೆ ಅದಕ್ಕೆ ಬೂಸ್ಟ್ ಕೊಟ್ಟಿದೆ. ಇನ್ನು ನಮ್ಮ ಕರ್ನಾಟಕ ಹೇಳ್ಬೇಕಾ, ನಮ್ಮ IT ಮತ್ತು ಸರ್ವಿಸ್ ಸೆಕ್ಟರ್ನಿಂದಾಗಿ ಈ ಲಿಸ್ಟ್ನಲ್ಲಿದೆ. ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದದ್ದು, ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಿದ್ದು. ಬಾಲ ನ್ಯಾಯ ಕಾಯ್ದೆ 2015ರ ಪ್ರಕಾರ ಮಕ್ಕಳನ್ನ ನೋಡ್ಕೊಳ್ಬೇಕಾದವರೇ ಅವರ ಮೇಲೆ ಕ್ರೌರ್ಯ ಎಸಗಿದ್ರೆ ಅದಕ್ಕೆ ಗರಿಷ್ಠ ಶಿಕ್ಷೆ ಏನು? ಇದಕ್ಕೆ ಉತ್ತರ 3 ವರ್ಷಗಳವರೆಗೆ ಜೈಲು ಶಿಕ್ಷೆ. ಈ ಕಾಯ್ದೆ ಸೆಕ್ಷನ್ 75 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಮಕ್ಕಳ ಮೇಲೆ ಕ್ರೌರ್ಯ, ಹಲ್ಲೆ ಅಥವಾ ಅವರನ್ನ ನಿರ್ಲಕ್ಷ್ಯ ಮಾಡಿದರೆ ದಂಡದ ಜೊತೆಗೆ ಈ ಕಠಿಣ ಶಿಕ್ಷೆ ಖಚಿತ ಅಂತ. ಇದು ಮಕ್ಕಳಿಗೆ ಸಿಕ್ಕಿರೋ ಒಂದು ದೊಡ್ಡ ಕಾನೂನು ರಕ್ಷಾ ಕವಚ. ಸರಿ, ಈಗ 2ನೇ ವಿಭಾಗಕ್ಕೆ ಹೋಗೋಣ. ನಮ್ಮ ಆರೋಗ್ಯ, ನಮ್ಮ ಗ್ರಹ. ಇಲ್ಲಿ ನಾವು ಸಾರ್ವಜನಿಕ ಆರೋಗ್ಯಕ್ಕೂ ಪರಿಸರಕ್ಕೂ ಇರೋ ಲಿಂಕ್ ಬಗ್ಗೆ ನೋಡೋಣ. ಭಾರತದ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ಪ್ರಮುಖ ಸಂಖ್ಯೆಯ ಬಗ್ಗೆ ಈ ಪ್ರಶ್ನೆ. ನಮ್ಮ ದೇಶದ ಒಟ್ಟು ಫಲವತ್ತತೆ ದರ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ TFR ಈಗ ಒಂದು ಹೊಸ ಮಹತ್ವದ ಸಂಖ್ಯೆಗೆ ಇಳಿದಿದೆ. ಅದು ಎಷ್ಟು? ಉತ್ತರ 1.9. ಇದೇಕಿಷ್ಟು ಮುಖ್ಯ ಅಂದ್ರೆ, ಒಂದು ದೇಶದ ಜನಸಂಖ್ಯೆ ಸ್ಥಿರವಾಗಿರ್ಬೇಕಾದ್ರೆ TFR 2.1 ಇರಬೇಕು. ಅದನ್ನ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತಾರೆ. ನಮ್ದು ಅದಕ್ಕಿಂತ ಕೆಳಗಿದೆ. ಇದರ ಅರ್ಥ ಭಾರತದ ಜನಸಂಖ್ಯೆ ಈಗ ಸ್ಥಿರತೆಯ ಕಡೆಗೆ ಹೋಗ್ತಿದೆ. ಇದು ನಮ್ಮ ದೇಶದ ಸಂಪನ್ಮೂಲ, ಅಭಿವೃದ್ಧಿ ಎಲ್ಲದರ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡತ್ತೆ. ಈಗ ಪರಿಸರ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಕೇಳೋಣ. ಎಂಡೋಸಲ್ಫಾನ್ ಅನ್ನೋ ಹಾನಿಕಾರಕ ಕೀಟನಾಶಕವನ್ನ ಸುಪ್ರೀಂ ಕೋರ್ಟ್ ಯಾವ ವರ್ಷದಲ್ಲಿ ಬ್ಯಾನ್ ಮಾಡಿತು? ಸರಿಯಾದ ಉತ್ತರ 2011. ಸುಪ್ರೀಂ ಕೋರ್ಟ್ ಈ ನಿರ್ಧಾರ ತಗೊಳ್ಳೋಕೆ ಒಂದು ಬಲವಾದ ಕಾರಣವಿತ್ತು. ಎಂಡೋಸಲ್ಫಾನ್ನಿಂದ ಮನುಷ್ಯರ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಆಗ್ತಿದ್ದ ಹಾನಿ ಅಷ್ಟಿಷ್ಟಲ್ಲ, ದಾಖಲೆ ಸಮೇತ ಸಾಬೀತಾಗಿತ್ತು. ಹಾಗಾಗಿ ಈ ನಿಷೇಧ ಜನರ ಆರೋಗ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ. ಡಿಸೆಂಬರ್ 2 ಅಂದ್ರೆ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ. ಈ ದಿನವನ್ನ ಯಾಕೆ ಆಚರಿಸ್ತೀವಿ? ಇದರ ಹಿಂದೆ ಭಾರತದ ಇತಿಹಾಸದ ಯಾವ ದುರಂತ ಘಟನೆ ಇದೆ? ಉತ್ತರ ಭೋಪಾಲ್ ಅನಿಲ ದುರಂತ. 1984ರ ಡಿಸೆಂಬರ್ 2 ಮತ್ತು 3ರ ಮಧ್ಯರಾತ್ರಿ ನಡೆದ ಆ ಘೋರ ದುರಂತದಲ್ಲಿ ಸಾವಿರಾರು ಅಮಾಯಕರು ಪ್ರಾಣ ಕಳ್ಕೊಂಡ್ರು. ಆ ದುರಂತವನ್ನ ಸ್ಮರಿಸುತ್ತಾ ಮತ್ತೆ ಅಂತಹ ಘಟನೆಗಳು ಮರುಕಳಿಸಬಾರದು, ಕಠಿಣ ಮಾಲಿನ್ಯ ನಿಯಂತ್ರಣ ಕಾನೂನುಗಳು ಬೇಕು ಅಂತ ನಮಗೆ ನಾವೇ ನೆನಪಿಸ್ಕೊಳ್ಳೋಕೆ ಈ ದಿನವನ್ನ ಆಚರಿಸಲಾಗುತ್ತೆ. ಈಗ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಆರೋಗ್ಯದ ಪ್ರಶ್ನೆ. ಮಂಗನ ಕಾಯಿಲೆ ಅಥವಾ ಕ್ಯಾಸನೂರು ಅರಣ್ಯ ಕಾಯಿಲೆ KFD ಅಂತಾರಲ್ಲ, ಇದು ಯಾವ ರೀತಿಯ ರೋಗಾಣುವಿಂದ ಬರುತ್ತೆ? ಇದಕ್ಕೆ ಕಾರಣ ಒಂದು ವೈರಸ್. ಇದು ಉಣ್ಣೆಗಳಿಂದ ಹರಡುವ ಒಂದು ವೈರಲ್ ಜ್ವರ. ಹೆಚ್ಚಾಗಿ ನಮ್ಮ ಕರ್ನಾಟಕದ ಮಲೆನಾಡು ಅರಣ್ಯ ಪ್ರದೇಶಗಳಲ್ಲೇ ಇದು ಕಂಡುಬರುತ್ತೆ. ಬನ್ನಿ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ದೇಶದ ಕೆಲವು ಹೆಮ್ಮೆಯ ಸಾಧನೆಗಳ ಬಗ್ಗೆ, ರಾಷ್ಟ್ರೀಯ ಮೈಲಿಗಲ್ಲುಗಳ ಬಗ್ಗೆ ಮಾತಾಡೋಣ. ಪರಿಸರ ಸಂರಕ್ಷಣೆ ವಿಷಯಕ್ಕೆ ಬಂದ್ರೆ, ಒಂದು ವಿಮಾನ ನಿಲ್ದಾಣ ವಾಟರ್ ಪಾಸಿಟಿವ್ ಅನ್ನೋ ಸ್ಟೇಟಸ್ ಪಡೆದಿದೆ. ಅಂದ್ರೆ ತಾನು ಬಳಸೋ ನೀರಿಗಿಂತ ಹೆಚ್ಚು ನೀರನ್ನ ಸಂರಕ್ಷಿಸುತ್ತೆ. ಈ ಅದ್ಭುತ ಸಾಧನೆ ಮಾಡಿದ ಮೊದಲ ಭಾರತೀಯ ಏರ್ಪೋರ್ಟ್ ಯಾವುದು?
ಆ ಹೆಗ್ಗಳಿಕೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ್ದು. ಇದನ್ನವ್ರು ಹೇಗ್ ಸಾಧಿಸಿದ್ರು ಗೊತ್ತಾ? ದೊಡ್ಡ ಮಟ್ಟದಲ್ಲಿ ಮಳೆ ನೀರು ಕೊಯ್ಲು ಮಾಡಿ, ಅಲ್ಲೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ, ಆ ಸಂಸ್ಕರಿಸಿದ ನೀರನ್ನ ಗಾರ್ಡನಿಂಗ್ಗೆ, ಟಾಯ್ಲೆಟ್ಗಳಿಗೆಲ್ಲ ಮರುಬಳಕೆ ಮಾಡಿ, ಹೀಗೆ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಮ್ಮ ಕೊನೆಯಲ್ಲಿ 2 ವಿಭಿನ್ನ ಸಾಧನೆಗಳನ್ನ ನೋಡೋಣ. ಒಂದು ಕಡೆ ಗಾಂಧಿ ಗ್ರಾಮ ಪುರಸ್ಕಾರ. ಇದು ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಸ್ವಚ್ಛತೆ, ಅಭಿವೃದ್ಧಿಗಾಗಿ ಕೊಡುವ ಗೌರವ. ಇನ್ನೊಂದು ಕಡೆ ವರ್ಷದ ವಿಶ್ವ ಅಥ್ಲೀಟ್ಗಳು ಪ್ರಶಸ್ತಿ. ಇದು ಜಾಗತಿಕ ಮಟ್ಟದಲ್ಲಿ ಕ್ರೀಡಾಪಟುಗಳ ಶ್ರೇಷ್ಠತೆಯನ್ನ ಗುರುತಿಸುತ್ತೆ. ನೋಡಿ, ಹಳ್ಳಿಯಿಂದ ಹಿಡಿದು ವಿಶ್ವದ ಅಂಗಳದವರೆಗೂ ನಮ್ಮಲ್ಲಿ ಸಾಧನೆಗೆ, ಶ್ರೇಷ್ಠತೆಗೆ ಕೊರತೆಯಿಲ್ಲ. ಹಾಗಾದ್ರೆ ಇವತ್ತು ನಾವು ಮಾತಾಡಿದ ವಿಷಯಗಳನ್ನ ಒಮ್ಮೆ ನೋಡೋದಾದ್ರೆ, ನಾಗರಿಕರ ಸೇಫ್ಟಿಗಾಗಿ ಡಿಜಿಟಲ್ ಆಡಳಿತ ಎಲ್ಲ ಬರ್ತಿದೆ, ಪರಿಸರ ಮತ್ತು ಆರೋಗ್ಯದ ವಿಷಯದಲ್ಲಿ ನಾವು ದಾಟಿರೋ ಮೈಲಿಗಲ್ಲುಗಳು, ದೇಶದ ಜನಸಂಖ್ಯೆಯಲ್ಲಿ ಆಗ್ತಿರೋ ಬದಲಾವಣೆ, ಮತ್ತೆ ಹಳ್ಳಿಗಳಿಂದ ಹಿಡಿದು ಗ್ಲೋಬಲ್ ಸ್ಟೇಜ್ವರೆಗೂ ನಾವು ಮಾಡ್ತಿರೋ ಸಾಧನೆಗಳು, ಇವೆಲ್ಲದರ ಬಗ್ಗೆ ಒಂದು ಚಿತ್ರಣ ಸಿಕ್ಕಿದೆ. ಇವೆಲ್ಲವೂ ಇವತ್ತಿನ ಹೆಡ್ಲೈನ್ಸ್. ಆದ್ರೆ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ, ನಾಳಿನ ಭಾರತದ ಬಗ್ಗೆ ಇವು ನಮಗೆ ಏನ್ ಹೇಳ್ತಿವೆ, ಯಾವ ಕಥೆಯನ್ನ ಕಟ್ಕೊಡ್ತಿವೆ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ.